ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತಂತ್ರ ಅತಂತ್ರ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ, ಬರ್ರಿ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಇವತ್ತು ವೀಕೆಂಡು, ಮನೇಲಿ ಕುಂತ್ಕೊಂಡು ಏನು ಮಾಡೋದು, ಬೋರ್ ಆಗುತ್ತೆ ಅಂತ ಹಂಗೆ ಒಂದು ರೌಂಡ್ ಹಾಕೊಂಬರಂತ ಬಂದ್ವಿ. ನಾವು, ನಮ್ಮ ಧರ್ಮ ಪತ್ನಿ ಅವರು, ನಮ್ಮ ಮಾವನವರು, ಹಂಗೆ ಆನ್ ದಿ ವೇ ಕದಂಬ ವೆಜ್ ಹೋಟೆಲ್ನಲ್ಲಿ ಮಾರ್ನಿಂಗ್ ಟಿಫನ್ ಮಾಡ್ಕೊಂಡು, ವೀಕೆಂಡ್ ಇದ್ದಕ್ಕೆ ತುಂಬ ರಶ್ ಇತ್ತು ಹೋಟ್ಲು. ಹಂಗೂ ಹಿಂಗೂ ಹೇಗೋ ಮಾಡಿ ಸೀಟ್ ಹಿಡ್ಕೊಂಡು ಆರ್ಡ್ರ್ ಮಾಡಿದ್ವಿ. ಟಿಫನ್ ಮಾಡಿಕೊಂಡು ನಾವು ಸೀದಾ ಹೊರಟಿದ್ದು ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಪುರಾತನ ಕ್ಷೇತ್ರ. ಅಂಬೆಗಾಲು ಶ್ರೀಕೃಷ್ಣ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ. ಶ್ರೀರಾಮನು ವನವಾಸದ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ತಂಗಿ ವಿಷ್ಣುವನ್ನು ಆರಾಧಿಸಿದನೆಂಬ ನಂಬಿಕೆ ಇದೆ. ಆದ್ದರಿಂದ ಈ ಕ್ಷೇತ್ರವನ್ನು ದಕ್ಷಿಣ ಅಯೋಧ್ಯೆ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಚೋಳ ರಾಜರಾದ ರಾಜೇಂದ್ರ ಚೋಳ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿತು. ಇತಿಹಾಸ ಏನು ಹೇಳ್ತೇವೆಂದರೆ, ಗಂಗರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯರ ಆಶ್ರಯದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಗೊಂಡಿತು. ಅಪ್ರಮೇಯ ಎಂದರೇನು? ಅಪ್ರಮೇಯ ಎಂಬ ಪದಕ್ಕೆ ಇಲ್ಲಿ ಬಹಳ ಅರ್ಥವಿದೆ. ಅಳೆಯಲಾಗದ, ಸಾಧ್ಯವಾಗದ, ಅಪಾರ ಮಹಿಮೆಯುಳ್ಳವ ಎಂಬ ಅರ್ಥವಿದೆ. ಇಲ್ಲಿ ಶ್ರೀ ಮಹಾವಿಷ್ಣುವನು ಅಪ್ರಮೇಯ ಸ್ವಾಮಿಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಈ ಒಂದು ದೇವಸ್ಥಾನದ ಅತ್ಯಂತ ವಿಶೇಷ ಆಕರ್ಷಣೆ ಎಂದರೆ ಅದು ಅಂಬೆಗಾಲು ಕೃಷ್ಣ. ಕೈಯಲ್ಲಿ ಬೆಣ್ಣೆ ಹಿಡಿದು ಅಂಬೆಗಾಲಿಟ್ಟು ಸಾಗುತ್ತಿರುವ ಬಾಲಕೃಷ್ಣನ ಈ ಅಪರೂಪದ ವಿಗ್ರಹವನ್ನು ಭಕ್ತರನ್ನು ಇಲ್ಲಿ ಆಕರ್ಷಿಸುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಸಾವಿರಾರು ದಂಪತಿಗಳು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮಧ್ವ ಸಂಪ್ರದಾಯದ ಮಹಾನ್ ಸಂತ ಶ್ರೀ ವ್ಯಾಸರಾಜರು ಈ ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎಂಬ ಇತಿಹಾಸದ ನಂಬಿಕೆ ಇದೆ. ಕರ್ನಾಟಕ ಸಂಗೀತದ ಪಿತಾಮಹ ಶ್ರೀ ಪುರಂದರದಾಸರು ಈ ಅಂಬೆಗಾಲು ಕೃಷ್ಣನ ದಿವ್ಯ ರೂಪವನ್ನು ಕಂಡು ಪಾರದರ್ಶಕವಾಗಿ ಜಗದೋದ್ಧಾರಣ ಆಡಿಸಿದಳು ಯಶೋದೆ ಎಂಬ ಅಮರ ಕೀರ್ತನೆಯನ್ನು ರಚಿಸಿದರೆಂದು ಹೇಳಲಾಗುತ್ತದೆ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ, ಸುಂದರ ಕೆತ್ತನೆಗಳನ್ನು, ಐತಿಹಾಸಿಕ ಮಹತ್ವ ಮತ್ತು ಅಪಾರ ಭಕ್ತಿ ಭಾವದಿಂದ ಕೂಡಿರುವ ಈ ದೇವಾಲಯವು ಇಂದು ಕರ್ನಾಟಕದ ಪ್ರಮುಖ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಶ್ರೀ ಅಪ್ರಮೇಯ ಸ್ವಾಮಿ ಮತ್ತು ಅಂಬೆಗಾಲು ಕೃಷ್ಣನ ದರ್ಶನವನ್ನು ಪಡೆದಿರುವುದರಿಂದ ಮನಃಶಾಂತಿ, ಸಂತಾನ ಭಾಗ್ಯ ಹಾಗೂ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಎಂದು ಒಂದು ಬಲವಾದ ನಂಬಿಕೆ ಇದೆ. ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಕೊಂಡು ಸೀದಾ ಹೊರಗಡೆ ಬಂದು ಎಲ್ಲರೂ ಒನ್ ಟೈಮ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಸೀದಾ ನಾವು ಹೊರಗಡೆ ಬಂದು ಮತ್ತೆ ಎಲ್ಲಿಗೆ ಹೋಗೋಣಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಅಷ್ಟರಲ್ಲಿ ರಾಮದೇವರ ಬೆಟ್ಟ ಅಂತ ಅಲ್ಲಿ ಯಾರೋ ಹೇಳಿದ್ರು. ಅಲ್ಲಿಗೆ ಒಂದು 2 ಕಿಲೋಮೀಟರ್ ಆಗ್ಬೋದು ಬಂದ್ವಿ. ಅಲ್ಲಿಗೆ ತುಂಬ ಚೆನ್ನಾಗಿದೆ ಬೆಟ್ಟ, ಸರೌಂಡಿಂಗ್ ಎಲ್ಲ ನೇಚರು ತುಂಬ ಚೆನ್ನಾಗಿದೆ, ಟೈಮ್ ಸ್ಪೆಂಡ್ ಮಾಡ್ಬೋದು. Welcome to Karnataka, one state, many worlds. The tourism department invites you to escape. If not now, then when? Plan your adventure today. ಎಲ್ಲ ಥರದ ವಾಟರ್ ಗೇಮ್ಸ್ ಇದ್ದಾವೆ. ನೀವು ಟಿಕೆಟ್ ತೊಗೊಂಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಬೋದು. ಸುಮಾರು ಈ ಬೈಕ್ ರೈಡ್, ಜೆಟ್ಟು, ಬನಾನಾ ಎಲ್ಲ ಥರದ ವಾಟರ್ ಗೇಮ್ಸ್ ಇದ್ದಾವೆ. ಪರ್ ಹೆಡ್ 200 rupees. ನಾವು ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಂತೆ. ನಾವು 4 ಜನನು ಟಿಕೆಟ್ ತಗೊಂಡು ಹೋದ್ವಿ. ಸೂಪರ್ ಜೆಟ್ ಬೋಟ್ ಅಂತ ಹೇಳಿ ಪರ್ ಹೆಡ್ 200 800 rupees ಕೊಟ್ಟು ನಾವು 4 ಜನನು ಹೋದ್ವಿ.
ಅಂತಹ ಏನು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ನಾರ್ಮಲ್ ಆಗೇ ಇತ್ತು. ಬೇರೆ ಕಡೆ ನಾವು ನೋಡಿದಷ್ಟು ಇಲ್ಲಿ ಅಷ್ಟೊಂದು ಏನು ಎಫೆಕ್ಟಿವ್ ಆಗಿ ಅನಿಸ್ಲಿಲ್ಲ. ಬಟ್ ಒನ್ ಟೈಮ್ ಎಂಜಾಯ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಹೋಗಿದ್ವಿ ಅಂತೇಳಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಒಂಥರ ಚೆನ್ನಾಗಿತ್ತು. ಬಟ್ ಓಕೆ ಅನ್ನೋ ಆಗಿತ್ತು. ಮೈಸೂರಿನಲ್ಲಿ ಎಕ್ಸ್ಪೀರಿಯನ್ಸ್ ಆದಷ್ಟು ಏನು ಇಲ್ಲಿ ಆಗಲಿಲ್ಲ, ಬಟ್ ಲಿಮಿಟೆಡ್ ಆಪ್ಷನ್ಸ್ ಇತ್ತು. ಒನ್ ಟೈಮ್ ಟ್ರೈ ಮಾಡಿ ಹೋದಾಗೆ ನೀವು ಕೂಡ. ಬೆಂಗಳೂರಿಂದ ಒನ್ ಡೇ ಔಟಿಂಗ್ ಹೋಗಕ್ಕೆ ಚೆನ್ನಾಗಿತ್ತು, ಹಾಗಂತ ಹೇಳಿ ನಾವು ಬಂದಿದ್ವಿ. ಟೆಂಪಲ್ ಒಂದು ತುಂಬಾ ಚೆನ್ನಾಗಿತ್ತು, ಬಟ್ ಈ ಲೇಕಲ್ಲಿ ಆ ಥರ ಏನು ಮಚ್ ಬೆಟರ್ ಅಂತ ಅನಿಸ್ಲಿಲ್ಲ. ಓಕೆ ಅಂತ ಅನಿಸ್ತು. ನೋ ಪ್ರಾಬ್ಲಮ್, ಅದು ಒಂಥರ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂಡು ತುಂಬ ಚೆನ್ನಾಗಿತ್ತು. ಅದು ಬರ್ರಿ, ವಿಸಿಟ್ ಮಾಡ್ರಿ ನೀವು ಕೂಡ. ನಮ್ಮ ಕರ್ನಾಟಕದ ಪ್ರವಾಸೋದ್ಯಮವನ್ನು ಬೆಳೆಸಿ, ನಾವು ಬೆಳೆಸಲಾರ್ದ ಮತ್ತೆ ಯಾರು ಬೆಳೆಸಕ್ಕೆ ಸಾಧ್ಯ ಅಲ್ವಾ? ನಮ್ಮ ಬೋಟ್ ಓಡ್ಸೋನೇನು ಫುಲ್ಲು ಜೋರಾಗಿ ಓಡ್ಸೋಣಂತ ಸ್ಟಾರ್ಟಿಂಗಲ್ಲಿ ಓಡಿಸಿದ, ಯಾರು ಏನು ಅನ್ನಲಿಲ್ಲ. ಬಟ್ ಅಲ್ಲಿ ಒಬ್ರು ಯಾರೋ ಮಗುವನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಆ ಮಗು ಭಯ ಪಡುತ್ತೆ ಅಂತೇಳಿ ಆಮೇಲೆ ಮತ್ತೆ ಸ್ಲೋ ಆಗಿ ಓಡ್ಸಕ್ ಸ್ಟಾರ್ಟ್ ಮಾಡಿದ. ಸ್ಟಾರ್ಟಿಂಗಲ್ಲೇ ಚೆನ್ನಾಗಿತ್ತು, ಒಳ್ಳೆ ಕ್ರೇಜ್ ಇತ್ತು. ಬಟ್ ಅವರು ಹೇಳಿದ ತಕ್ಷಣ ಅವ್ರು ತುಂಬಾ ಸ್ಲೋ ಆಗಿ ಓಡ್ಸಕ್ ಸಾಕ್ಬಿಟ್ರು. ಅದೇನೋ ಒಂಥರ ಮಜಾನೇ ಬರಲಿಲ್ಲ ನಮಗೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಒಳ್ಳೆ ಎಂಜಾಯ್ ಇತ್ತು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆಲ್ಲರೂ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.